ಅರೆ ನೋಡಿ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತರ್ಲೆ ಕಪಲ್ಸ್ ಯೂಟ್ಯೂಬ್ ಚಾನಲ್. ಈಗ ನಾವು ಟೈಮು ಎಷ್ಟಾಗೈತೆ ಅಂದ್ರೆ 11:30 ಆಗೈತಿ. ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ನಿದ್ದೆ ಬರವಲ್ದು ಮನ್ಯಾಗ. ನೈಟ್ ಔಟ್ ಹೊಂಟೇವಿ ನಮ್ಮ ಆರ್ಮಿ ಕರ್ಕೊಂಡು. ಫಸ್ಟ್ ಟೈಮ್ ನೈಟ್ ಔಟ್ ಹೊಂಟೇವಿ ನಮ್ಮ ಬೇಬಿ ಕರ್ಕೊಂಡು. ಒಯ್ ಗುಂಡು ಗುಂಡು ಎಲ್ಲಿ ಗುಂಟಮ್ಮ ಈಗ? ಐ ಚಿನ್ನು ಚಿನ್ನು ಫುಲ್ ಎಕ್ಸೈಟ್ಮೆಂಟ್ನಾಗ ಅದಾಳ ಈಗ. ಅಂದ್ರೆ ಗೊತ್ತಿಲ್ಲ. ಬರ್ರಿ ಒಂದು ರೌಂಡ್ ಹೋಗೋಣ. ಬರ್ರಿ ನಮ್ಮ ಗಾಡಿ ಕಿಲಿ ತಗೊಂಡು ಸಣ್ಣದು ವಾಟರ್ ಬಾಟ್ಲಿ ಯಾವುದಿಲ್ಲ. ಎಲ್ಲೈತೆ ನೋಡ್ಬಾ. ನೋಡಿ ನಮ್ಮ ಗಾಡಿ ತೆಳಗೈತಿ. ತೆಳಗೋಗಿ ವಿಡಿಯೋ ಮಾಡಿ ತೋರಿಸ್ತೀವಿ ಬರ್ರಿ. ನಮ್ಮ ಆರು ನೋಡಿ ನಿದ್ಗಣ್ಣಾಗ ಹಂಗೆ ನೈಟ್ ಔಟ್ ಹೋಗ್ಬೇಕೈತಿ. ಚಿಂಗ್ 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 ಚಿಂಗ್. ನಮ್ಮ ಗಾಡಿಯನ್ನು ತಗೊಂಡು ಹೋಗುವಂಥ ಸಮಯ. ಗಾಡಿ ಸ್ಟಾರ್ಟಾಗಿ ಹೊಂಟೈತಿ ಏರಿಯಾ ಬಿಟ್ಟ. ಬರ್ರಿ ನಮ್ಮ ಪಾಪು ತಳ್ರಿ ಟಾರ್ಚ್ ಚಾರ್ಜ್ ಮಾಡಿಲ್ಲ ನಾ ಮಾಡ್ತೀನಿ ಈಗ. ಹಾಂ ಈಗ ಕಾಂತಳ ಆರು. ಏ ಯಾರು ಹಾಕಿಸ್ಬೇಕಲ್ಲ. ಏ ಯಾರು ಆರಾಮ? ನಮ್ಮ ಆರು ಸ್ವಲ್ಪ ಏನು ಮಾತಾಡೋಲ್ಲ ಈಗ. ಭಾಳ ಬ್ಯುಸಿ ಅದಲ್ಲ ಈಗ. ಬಿಸಿ ಗಾಡಿ. ಆಮೇಲೆ ಮಾತಾಡಿಸ್ತೀನಿ ಬರ್ರಿ ನಮ್ಮ ಆರು. ನೋಡ್ರಲ್ಲ ನೈಟ್ ಟೈಮ್ನಾಗ ಬಸವನ ಟ್ಯಾಚು ಹೆಂಗೆ ಕಾಣತ್ತಂತೇಳಿ ಗ್ಲಾಸ್ ಇರ್ತಲ್ಲ ಒಂದು ನಿಮಿಷ ಕಾಣತ್ತಲ್ಲ ಈಗ. ಇಲ್ಲಿಂದ ಸೀದಾ ಡೀಸೆಲ್ ಹಾಕಿಸ್ಕೊಂಡು ಎಲ್ಲಿ ಹೋಗೋಣ? ಇಲ್ಲಡ್ರಿಕಿನ ಈಕಿ ನೋಡ್ರಲ್ಲ. ಹೈ ಆರು ಹೇ ವಿಡಿಯೋ ಆನ್ ಮಾಡಿದ್ಗಳ ಏನಿದೆ ಆರು? ಯಾಕೆ ಆರು ಇಷ್ಟ ಇಲ್ಲ ಅನ್ಸುತ್ತೆ ನೈಟ್ ಔಟ್ ಹೋಗೋದಿಲ್ಲ. ಅಯ್ಯೇ ಗುಂಡಮ್ಮ ಯಾಕೆ ನಮ್ಮ ಆರುಗೆ ಖುಷಿ ಆಗ್ಬಿಟ್ಟೈತಿ ಇವತ್ತ. ಅದಿಲ್ಲ ಆರು ಏನ್ ಅನ್ಸತ್ ಮೊದಲು? ಹಾ ಏನ್ ಅನ್ಸಾಕತೈತ? ಒಮ್ಮಕ್ಲೆ ತಂದು ಕೊತ್ತಿಗೆ ಇಡ್ತೀನಿ ನಾನು. ಖುಷಿ ಆಗತೈತಿ. ಹಾ ಖುಷಿ ಆಗತೈತಿ. ಮನ್ಯಾಗ ಇದ್ದಿದ್ರೆ ಒಂದು ಜಂಪ್ನಿ ತಕ್ಕಿತ್ತ ಇಷ್ಟೊತ್ತಿಗೆ. ಮತ್ತೆ ಏನಾಲ್ ಹೋಗಕ್ಕೆ ಅಂದಕ್ಕಿ ನಾ ಏನು ಹೋಗೋಣ ಅಂತ ಏನು ಹೇಳಿಲ್ಲಪ್ಪ ನಾನು. ಬೇಜಾರಾಗೊಂದಿದೆ ನಿದ್ದೆ ಬರೋಲ್ದು ಅಂತಂದ್ಲ. ಅದಕ್ಕೆ ಬಾ ಹಂಗಾರ ಒಂದು ಲಾಂಗ್ ಡ್ರೈವ್ ಹೋಗ್ಬಾರ ಗಾಡಿ ತೊಗೊಂಡು ಪಾಪ ಅಂತಂದೆ. ಸೀದಾ ಹೊಂಟೇವಿ ಕೊಪ್ಪಳ ಸೈಡ್. ಮಸ್ತ್ ಐತೆ ರೋಡ್ ಗಾಡಿ ಹೊಡ್ಯಾಕ. ಅದಕ್ಕೆ ಆರಾಮು ಒಂದು ರೌಂಡ್ ಯಾವುದು ಚಿಂತೆ ಇರಂಗಿಲ್ಲ ನೈಟ್ ಹೋದ್ರ ಅಂತೇಳಿ ಸುಮ್ಮನೆ ಬರಾಕೊಂತೀವಿ. ಯಾರಿಗೂ ಹೇಳಿಲ್ಲ ಹಂಗ ಸುಮ್ಮನೆ ಹೊಂಟೇವಿ. ಮನ್ಯಾಗ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಸಮಯ ಸಂದರ್ಭ ನೋಡ್ಕೊಂಡು ಹೇಳ್ಕೊಂಡ್ರ ನಮ್ಮ ಆರನ್ ಬ್ಯಾಗ ಕೈ ಬಿಡ್ತೀವಿ. ಯಾರೋ ಗಾಡಿ ಬಂದಿದ್ದಿಲ್ಲ ಕಾಡ್ಸಕ್ ಹೊಂಟಿಲ್ಲ. ಅದಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಡ್ತೀವಿ ನಾವು. ನೋಡಿಲ್ಲ ಅಪ್ಪ ಹಿಂಗ ತಿನ್ನೋರ್ಗತ್ತೆ ನೋಡತ್ತಾಳ ನನ್ನ ಹತ್ರಕ್ಕೆ. ಹೌದಿಲ್ಲ ಬರ್ರಿ ಗಾಡಿ ಮುಂದೆಲ್ಲ ರಿಸಲ್ಟ್ ಹಾಕಿ ಅಂಗಡಿ ಕಡೆ ಚಾಗಿ ಕುಡ್ದು ಮುಂದೆ ಹೋಗ್ತೀವಂತ ಮುಂದೆ ತೋರಿಸ್ತೀವಂತ ಬರ್ರಿ. ಅಂತೂ ಎಂತೂ ಟೈಮು 11:30 ಟೋಲ್ನಕ್ಕ ಬಂತು. ಸಂಪಲೇಪುರ ಇನ್ನೂ ಟೋಲ್ನಕ್ಕ ದೂರ ಇರ್ಬೇಕು ಮೋಸ್ಟ್ಲಿ. ಹಳ್ಳಿಗುಡಿ ಹತ್ರ ಐತಂತಲ್ಲ ಮತ್ತೆ 1 ಕಿಲೋಮೀಟರ್ ಐತದ ಏನ. 1 ಕಿಲೋಮೀಟ್ರ್ ಟೋಲ್ನಾಕ 1 ಕಿಲೋಮೀಟ್ರ್ ಅಂತ ತೋರ್ಸೋದ್ ಮ್ಯಾಗ. ಸುಂಕ ವಸೂಲಾತಿ ಕೇಂದ್ರ. ನಾವು ಸುಂಕ ವಸೂಲಾತಿ ಮಾಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಇಲ್ಲಲ್ಲಮ್ಮ, ಪೈಸಾ ಇಲ್ಲಲ್ಲಮ್ಮ.
ನಮ್ಮ ಮಾರುಂಡ ಇಲ್ಲಾಗದ ಪೈಸಾ ಇಲ್ಲ ಅಪ್ಪಾಜಿ. ಹಾಗಾಗಿ ನಾವು ಇಲ್ಲಿ ಗಾಡಿ ಸೈಡ್ ಹಾಕಿ ಟೀ ಅನ್ನ ಕುಡ್ದು ಹೊಳ್ಳಿ ಬರ್ರಿ ಟೋಲ್ ನಾಕ ಬಂತು. ಏನಾಗೈತಿ ಹೇಳೀಗ, ಏನಾಗೈತಿ ನೋಡ್ರಿ ಇಲ್ಲಿ ಪಲಾವ್ ತಂದು ಕೊಟ್ಟಾನ. ನಮ್ಮ ಮನೆಯಿಂದ ಪಲಾವ್ ಎಷ್ಟೋ ಬೆಟ್ರ್ ಇತ್ತು. ಅಲ್ಲಿದು ತಿಂದು ಮನೆಯಿಂದ ಬೇಸರ ಆಗೈತೆ ಅಂತ ತಂದು ಕೊಡೋ ಅಂದ್ರೆ ಅಲ್ಲಿಕ್ಕೆ ನಾವು ಇದು ಇದ್ದೀವಿ. ಏನು ಟೇಸ್ಟೇ ಇಲ್ಲ ಸಾಗರ, ಸುಮ್ಮನೆ ವೇಸ್ಟ್ ಅಮೌಂಟ್. ನಾನು ಕೇಳಿದ್ರು ಟೋಲ್ ನಾಲ್ಕದಾಗ ಸಿಗದ ಉಪ್ಪಿಟ್ಟು ಅದನ್ನು ಸಿಕ್ಕಿತ್ತ. ಉಪ್ಪಿಟ್ಟು ತಿನ್ನಂಗಿಲ್ಲಕ್ಕಿ ಪಲಾವ್ ತೊಗೊಂಬಂದು ಕೊಟ್ರೆ ಹಿಂಗಾಗೈತಿ. ಏನು ಮಾಡಿ ನಮ್ಮ ಆರೋಗ್ಯ ಕೊಟ್ಟಿದ್ರು ಹಂಗೆ ಚಪ್ಪರ್ಸ್ಕೊಂಡು ಆಡಿತಿಲ್ಲ ಅಲ್ಲ ರೀ ಆರೋ ತಿಂತೆ ಅದು. ನಮ್ಮ ಜೋರ್ ತೆಗಿಯಕ ಉಂಟ. ಹೈ ಆರೋ ಆರೋ ನೋಡಿಲಿ ಆರು ಗಾಡಿ ನೋಡಂತಾಳೆ. ಓಯ್ ಯಾವ್ದಾರ ಒಂದು ಗಾಡಿ ಬಂತಿಲ್ಲ, ಅದು ದೂರ ಹೋಗಂತ ನೋಡ್ತಾ ತಲೆ ಕಟ್ಕೊಳಕಲ್ಲ. ಆಕಿಗೆ ಥಂಡ್ಯಾಗ ಹಾಕಿದ್ರೆ ತಲೆ ಕಟ್ಟಿದ್ರೆ ಭಾಳ ಸಿಟ್ಟು ಬರ್ತೈತಿ, ಅಳುಗಿರ್ತೈತಿ. ಹಂಗ ಫ್ರೀ ಬಿಟ್ರೆ ಭಾಳ ಬೆರಡ್ಗತ್ತೆ ಇರ್ತಾಳೆ. ಆರು ಎಲ್ಲಿ ಬಂದೀವಾರು ನಾವೀಗ? ಲಾಸ್ಟ್ ನಮ್ಮ ಗದಗ ಗಂಗಿಮಡಿ ಕಡೆ ಅವರು ನಮ್ಮ ಪಾಪು ಮಕ್ಕೊಂಡೈತಿ, ಅದಕ್ಕೆ ಮಕ್ಕೊಂಡಾಳ. ಮಸ್ತ್ ಕಾಣ್ತೈತಿ ಒಟ್ಟ ವ್ಯೂ ಎಲ್ಲ ಐತಿ. ನಮ್ಮ ಪಾಪು ಮಕ್ಕೊಂಡೈತಿ ಅದ್ರ ಸಂಬಂಧ ಅಲ್ಲ. ನೈಟ್ ಔಟ್ ಬಂದೀವಿ. ನೈಟ್ ಔಟ್ ಬಂದವ್ರು ಕಾರ್ನ್ಯಾಗ ಕುಂತು ನೈಟ್ ಔಟ್ ಮಾಡಿದ್ರೆ ಎಂಜಾಯ್ಮೆಂಟ್ ಆಗತ್ತಾನ. ಏನಂದ್ರು ಗೆಳೆಯಾರ ಕೂಟೋದಷ್ಟು ಮಜಾ ಬರಂಗಿಲ್ಲ. ಇಲ್ಲಿ ಪಾಪು ಒಂದು ಐತಲ್ಲ, ಏನ್ ಮಾಡಕ್ಕಾಗಲ್ರಿ, ನಡ್ರಿ ಹೋಗೋಣ. ಮಸ್ತ್ ವ್ಯೂ ಮಸ್ತ್ ಐತಿ, ಬಟ್ ಎಂಜಾಯ್ಮೆಂಟ್ ಮಾಡಕ್ಕೆ ನಮ್ಮ ಬರೀ ಟೈಮ್ ಇಲ್ಲ. ಏನಪ್ಪ ಹಂಗೆ ಸುಮ್ಮನೆ ನೈಟ್ ಔಟ್ ನಿಂತು ಬರಲಿಲ್ಲ ಅಂತಂದು ನೈಟ್ ಔಟ್ ಬಂದ್ವಿ. ನಿಂತು ಬಂತು ಸೀದಾ ಮನೆಗೆ ಹೋಗ್ತೀವಿ. ಇಷ್ಟ ನೋಡ್ರಿ ನಮ್ಮ ಗದಗ ಒಳಗೆ ಎಷ್ಟು ಚಂದ ಕಾಣುತ್ತೆ ಅಂದ್ರೆ ಇಲ್ಲಿ ಬಾ 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 ಮಸ್ತ್ ವ್ಯೂ. ನೈಟ್ ವ್ಯೂ ನೋಡ್ಬೇಕಂದ್ರೆ ಇಲ್ಲೊಂದು ಮತ್ತು ಕಳಸಾಪುರ ಕಡೆ ಒಂದು ರೋಡ್ ಐತಿ ಜಿಲ್ಲಾಸ್ಪತ್ರೆಯಿಂದ, ಅದೊಂದು ಮಸ್ತ್ ಕಾಣುತ್ತೆ. ನಾವು ಈವ್ನಿಂಗ್ ಟೈಮ್ ಯಾವಾಗಲೂ ಬರ್ತಿದ್ವಿ ಇಲ್ಲಿ ಗಂಗಿಮಡಿ. ಈವ್ನಿಂಗ್ ಒಳಗೆ ಚಲೋ ಬರುತ್ತೆ. ಈಗ ಸದ್ಯಕ್ಕೆ ಮಾತ್ರ ನೋಡ್ರಿ ಹೆಂಗೆ ಕಾಣುತ್ತೆ. ಈವ್ನಿಂಗ್ ಟೈಮ್ ಮಸ್ತ್ ಕಾಣ್ತೈತಿ ಇಲ್ಲೆಲ್ಲ. ಇದು ಸನ್ಸೆಟ್ ಮುಳುಗೋದು ಭಾರಿ ಕಾಣುತ್ತೆ ಈವ್ನಿಂಗ್ ಟೈಮ್. ಈ ಕಡೆ ಎಲ್ಲ ನೋಡ್ರಲ್ಲ ನೋಡ್ರಿ ಗ್ಲಾಸ್ ವ್ಯವಸ್ಥೆ ನಿಮಗೆ ಅದ. ನೈಟ್ ಕರೆಕ್ಟಾಗಿ ಕಾಣ್ತೈತೆ ಅಲ್ಲಿ ಗೊತ್ತಿಲ್ಲ, ಬಟ್ ಈಗಂಕ್ರೆ ಚಲೋ ಕಾಣತೈತೆ ನಮ್ಗಂತ್ರ. ಆದ್ರೆ ನಾಳೆ ಈವ್ನಿಂಗ್ ಬರೋಣಂತೆ. ಚಲೋ ಐತೆ ಪ್ಲೇಸ್ ನೋಡಕ್ಕೆ, ಬಟ್ ಟೈಮ್ ಒಂದು ಭಾಳ ಆತ. ನಲ್ರಿ ಹೋಗೋಣ. ಎಷ್ಟಾತ ನೋಡ್ರಿ ಗೊತ್ತಾಗುತ್ತೆ. 12:30 ಆತ. 11:30ಗೆ ಬಿಟ್ಟಿವಿ ನಾವು ಮನಿನ. 11 ಗಂಟೆಗೆ 11:30 ಇತ್ತು. 11 ಗಂಟೆ ಅರ್ಧ ತಾಸನಾಗ ಹೋಗ್ಬರ್ತೀನಿ ಅಲ್ಲಿ ತನಕ. ಟೋಲ್ನಾಗ ಅಲ್ಲಿಗೆ ಎಷ್ಟು ಆತು? 12:30. 1 ತಾಸು ಬಂದೀವಿ ನಾವು ಅಷ್ಟ. 1 ತಾಸು ಆತು ನಾವು ಬಂದು. ಬರ್ರಿ ನಾವು ಇನ್ನು ಮನೆ ಕಡೆ ಹೋಗೋಣಂತ. ರೋಡ್ ತೋರಿಸ್ತೀವಿ ಅಂತ ನಿಮ್ಗೆ ಹೆಂಗೈತೆ ಅಂತೇಳಿ. ಬಾಯ್. ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ನಾವು ಒಂದ್ಸಲ ನೋಡ್ಕೋರಿ, ಯಾರೂ ಇಲ್ಲ ಇಲ್ಲಿ. ಫಸ್ಟ್ ಟೈಮ್ ಬಂದಿ ನೋಡ ಎಷ್ಟೊತ್ತಿನಾಗ ಗದಗ. ಅದು ಎಸ್ಪೆಷಲಿ ಗದಗ ಬಸ್ ಒಬ್ರು ಇಲ್ಲ ಹಳೆ ಬಸ್ ಸ್ಟ್ಯಾಂಡ್ನಾಗ. ಅವ್ರ ಇಲ್ಲ ಕುಡುಕ್ರು ಮಕ್ಕೊಂಡವ್ರ ಅಷ್ಟ. ಅದು ಬಿಟ್ರೆ ಯಾರು ಇಲ್ಲ ನೋಡ್ರಿ. ಇಲ್ಲಿ ರೈಲ್ವೆ ಸ್ಟೇಷನ್ ರೋಡು
ಇಬ್ಬರ ಇರ್ಬೇಕಾ ನಮ್ಮ ರೈಲ್ವೆ ಸ್ಟೇಷನ್ ರೋಡ್ನಾಗ ಬಸ್ ಸ್ಟ್ಯಾಂಡ್ ಕಡೆ ಯಾರು ಹಾರ ಎಲ್ಲಾರು ತಂಡಿ ಹೊಡ್ತಕ್ಕ ಎಲ್ಲಾರು ಬೆಚ್ಚಗೆ ಮಕ್ಕೊಂಬಿಟ್ರ ಏನ